ಮದುವೆ ಆಗುವವರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ನೀವು ಮದುವೆ ಆಗುವವರು ಇನ್ನು ಮುಂದೆ ಎಚ್ಚರವಾಗಿರಬೇಕು. ಮದುವೆ ಮಾಡಿಕೊಳ್ಳುವವರು ಹೆಚ್ಚು ಹುಷಾರಾಗಿ ಇರಬೇಕು. ಮಕ್ಕಳಿಗೆ ಮದುವೆ ಮಾಡುವಂತಹ ಪೋಷಕರೇ ಎಚ್ಚರ. ಆ ಕೆಲಸ ಮಾಡಿದ್ರೆ ಮದುವೆ ಆಗಲ್ಲ, ಜೈಲ್ ಸೇರ್ತೀರ. ಮದುವೆ ಅಷ್ಟೇ ಅಲ್ಲ, ಸಭೆ ಸಮಾರಂಭಕ್ಕೂ ಕೂಡ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಮದುವೆಯಲ್ಲಿ ಆ ಒಂದು ತಪ್ಪು ಮಾಡಿದ್ರೆ ಜೋಕೆ. ಎಸ್, ಮದುವೆ ಮಾಡೋರು ಅಥವಾ ಮದುವೆ ಆಗೋರು, ಮದುವೆ ಆಗ್ತೀನಿ ಅಂತ ಖುಷಿಯಾಗಿ ಕುಣಿದಾಡ್ತಾ ಇದ್ದವರು ದಯವಿಟ್ಟು ಈ ಸ್ಟೋರಿಯನ್ನ ನೋಡಿ. ಏನಾದ್ರೂ ನೀವು ಆ ಒಂದು ತಪ್ಪನ್ನ ಮಾಡಿದ್ರೆ ಲಾಕಪ್ ಅಲ್ಲಿ ಕಂಬಿ ಎಣಿಸೋದು ಫಿಕ್ಸ್. ಹಾಗಾದ್ರೆ ಆ ತಪ್ಪು ಯಾವುದು? ಮದುವೆ ಮಾತ್ರ ಅಲ್ಲ, ಸಮಾರಂಭಗಳಿಗೂ ಕೂಡ ಈ ಒಂದು ಎಚ್ಚರಿಕೆ ನೀಡಲಾಗಿದೆ. ಮದುವೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬಳಕೆ ಮಾಡುವಂತೆ ಇಲ್ಲ. ಪ್ಲಾಸ್ಟಿಕ್ ನಿಷೇಧಿಸಿ ಹೈಕಮಾಂಡ್ ಹೊರಡಿಸಿದಂತಹ ಮಹತ್ವದ ಆದೇಶ ಇದು. ಮದುವೆಯಷ್ಟೇ ಅಲ್ಲ, ಸಭೆ ಸಮಾರಂಭಗಳಿಗೂ ಕೂಡ ಇದೇ ನಿಯಮ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಕೆ ಮಾಡಬಾರದು ಅನ್ನುವಂತಹ ಆದೇಶ. ಪ್ಲಾಸ್ಟಿಕ್ ನಿಷೇಧಿಸಿ ಆದೇಶವನ್ನ ಹೊರಡಿಸಿದಂತಹ ಕೇರಳ ಹೈಕೋರ್ಟ್. ಎಸ್, ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಈಗ ಬುದ್ಧಿ ಬರ್ತಾ ಇದೆ ಕೇರಳ ಸರ್ಕಾರಕ್ಕೆ. ಪ್ಲಾಸ್ಟಿಕ್ ನಿಂದ ಎಷ್ಟು ಪರಿಸರ ಹಾನಿಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕಾಮನ್ ಸೆನ್ಸ್ ಬಂದಿದೆ ಅನ್ಸುತ್ತೆ ಮೋಸ್ಟ್ಲಿ ಕೇರಳ ಸರ್ಕಾರಕ್ಕೆ. ಈಗ ಅವರು ಕೂಡ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದಾರೆ. ಮದುವೆ ಸಮಾರಂಭಗಳಿಗೆ ಇಟ್ಟಿಟ್ಟಿಟ್ಟಿಟ್ಟಿಟ್ಟು ಉದ್ದದ್ದು ಬಾಟ್ಲ್ಗಳು ಕೊಡ್ತಿದ್ರಲ್ಲ, ಆ ಬಾಟ್ಲ್ಗಳೆಲ್ಲ ಬಂದ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಮದುವೆಯಲ್ಲಿ ಬಾಟಲ್ಗಳು ಕಾಣಿಸ್ತು ಪ್ಲಾಸ್ಟಿಕ್ ಬಾಟ್ಲು ಅಂತಂದ್ರೆ ನಡೀರಿ ಜೈಲಿಗೆ. ಮದುವೆ ಸಮಾರಂಭಗಳಿಗೆ ಹೈಕೋರ್ಟ್ ಮಾರ್ಗಸೂಚಿ. ಸಮಾರಂಭದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ಬಳಕೆ ಮಾಡುವಂತೆ ಇಲ್ಲ. ಪರಿಸರ ಸಂರಕ್ಷಣೆಗಾಗಿ ಕೇರಳ ಹೈಕೋರ್ಟ್ ದಿಟ್ಟ ಹೆಜ್ಜೆ. ಗುಡ್ಡಗಾಡು ಪ್ರದೇಶದಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಲಾಗಿದೆ. ರೈಲ್ವೆ ಹಳಿಗಳ ಮೇಲೆ ಕಸ ಸುರಿಯಬಾರದು ಅಂತ ಹೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಪ್ಲಾಸ್ಟಿಕ್ ಬಾಟಲ್ ನಿಷೇಧಿಸಿ ಅಂತ ಆದೇಶಿಸಿರುವಂತಹ ಹೈಕೋರ್ಟ್. ಎಸ್, ಕರ್ನಾಟಕದಲ್ಲೂ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಯಾರು ಯೂಸೇ ಮಾಡಲ್ವಾ? ಹಾಗಾದ್ರೆ ಮಾಡ್ತಿದ್ದಾರೆ. ಸ್ವಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಆ ತರ ಇಳಿಕೆ ಈಗ ಕೇರಳ ಸರ್ಕಾರಕ್ಕೂ ಬೇಕಾಗಿದೆ. ಅದೇ ಕಾರಣಕ್ಕೆ ಮದುವೆ ಸಮಾರಂಭಗಳಿಗೆ ಆದಷ್ಟು ಮಣ್ಣಿನ ಲೋಟ ಈ ಥರದವ್ರನ್ನ ಇಡಿ ಅಂತ ಹೇಳ್ತಾ ಇದೆ. ಆದೇಶವನ್ನ ಕೊಡ್ತಾ ಇದೆ. ಹೈಕೋರ್ಟ್ ಆದೇಶವನ್ನ ನೀಡಿದೆ ಕೇರಳದಲ್ಲಿ. ಎಸ್, ಕೇರಳದವ್ರಿಗೆ ಇವಾಗ ಬುದ್ಧಿ ಬಂತು ಅಂತ ಅನ್ಸುತ್ತೆ. ಇದು ಪ್ಲಾಸ್ಟಿಕ್ ಕರ್ನಾಟಕ ಬ್ಯಾನ್ ಮಾಡಿದೆ ಅಥವಾ ಕೇರಳ ಬ್ಯಾನ್ ಮಾಡಿದೆ ಅನ್ನೋದು ಅಲ್ಲವೇ ಅಲ್ಲ. ಇಡೀ ಭಾರತ ದೇಶ ಬ್ಯಾನ್ ಮಾಡಬೇಕು. ಪ್ರಪಂಚದಾದ್ಯಂತ ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು. ಸುಮ್ಮನೆ ಕ್ಯಾರಿ ಬ್ಯಾಗ್ನ ಹಿಡ್ಕೊಂಡು ಹೋಗೋದು, ನೀರ್ ಬಾಟಲ್ ತಗೊಂಡು ಕುಡಿಯೋದು, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ. ಪರಿಸರವನ್ನ ರಕ್ಷಣೆ ಮಾಡೋಣ. ಈಗ ಆಲ್ರೆಡಿ ಪರಿಸರ ಹೊಗೆ ಹತ್ಕೊಂಡಿದೆ. ನಮ್ಮ ಒಂದು ಕರ್ಮಕಾಂಡದಿಂದ ಇನ್ನೂ ಹೊಗೆ ಹತ್ಕೊಳ್ಳೋದು ಬೇಡ.